ಓಂ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂ ಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾ ಯಾವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟಭಗವನ್ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ ಪ್ರಣಮಾಮಿ ಮೂರ್ಧ್ನಾಂ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಶ್ರೀಕೃಷ್ಣ ಮುಖ್ಯಪ್ರಾಣರಲ್ಲಿ ಮನಸ ನಮಿಸಿ ರಾಮಾಯಣದ ಅಯೋಧ್ಯಾಕಾಂಡದ ಚಿಂತನೆಯಲ್ಲಿ ರಾಮಚಂದ್ರನ ವನವಾಸದ ಪ್ರಸಂಗದ ಒಪ್ಪಿಗೆಯನ್ನು ಪಡೆಯುವ ಎಲ್ಲರಲ್ಲೂ ಹೇಳಿ ಹೋಗುವ ರಾಮನ ಈ ಚರ್ಯೆಯಲ್ಲಿ ಸೀತೆಯಲ್ಲೂ ತಾನು ಹೊರಡುವ ವಿಷಯವನ್ನು ನಿವೇದಿಸಿಕೊಂಡಾಗ ತಾನು ಬರ್ತೇನೆ ಅಂತ ತುಂಬ ಹಠ ಮಾಡ್ತಾಳೆ. ವನವಾಸದ ದುಸ್ಥಿತಿಗಳನ್ನೆಲ್ಲ ತಿಳಿಸಿ ಬೇಡ ಅಂತ ಎಷ್ಟು ಹೇಳಿದರೂ ಕೊನೆಗೆ ನಮ್ಮಪ್ಪನಿಗೆ ಹೆಣ್ಣಿನ ವೇಷದಲ್ಲಿರುವ ಅಳಿಯ ಸಿಕ್ಬಿಟ್ಟಿದ್ದಾನೆ ಅಂತ ಸ್ವಲ್ಪ ಖಾರವಾದ ಪ್ರತಿಕ್ರಿಯೆಯನ್ನು ಮಾಡಿದಾಗ ರಾಮಚಂದ್ರ ತಕ್ಷಣದಲ್ಲಿ ಸಹಧರ್ಮಚರೀ ಭವ, ಹೋಗೋಣ ಒಟ್ಟಿಗೆ ಹೊರಡು, ನಿನಗೆ ಅಷ್ಟು ನಿಶ್ಚಿತವಾದ ಮನಸ್ಸಿದೆ ಅಂತಂದಾಗ ನಾನು ಕೂಡ ನಿನ್ನನ್ನು ಬಿಟ್ಟಿರ್ಲಿಕ್ಕಾಗುತ್ತೆ ಅಂತ ಅಂದ್ಕೊಂಡು ಕಾಡಿಗೆ ಒಬ್ಬನೇ ಹೋಗ್ತೇನೆ ಹೇಳಿದ್ದಲ್ಲ. ನಿನಗೆ ಮನಸ್ಸಿನಲ್ಲಿ ಅಕಸ್ಮಾತ್ ಕಷ್ಟ ಆಗಿ ಬಂದ ಮೇಲೆ ಮನಸ್ಸಿನಲ್ಲಿ ಬೈಕೊಳ್ಳುವಂತ ಆಗಬಾರ್ದು ಅಂತ ಅನ್ನೋದಕ್ಕೋಸ್ಕರ ನಿನ್ನನ್ನು ಬೇಡ ಅಂತ ಹೇಳಿದ್ದು. ನಿನ್ನ ನೋಡ್ಕೊಳ್ಳೋ ಶಕ್ತಿ ಖಂಡಿತ ನನಗಿದೆ, ಅದರಿಂದಾಗಿ ನೀನು ಜೊತೆಗೆ ಬಾ ಅಂತ ಕೊನೆಗೆ ಹೊರಡುವಾಗ ತಂದೆ ತಾಯಿಯರನ್ನು ಒಂದು ಸರ್ತಿ ತಂದೆಯನ್ನು ಭೇಟಿಯಾಗಿ ತಂದೆಯ ಬಳಿ ಇದನ್ನು ಹೇಳಿ ಹೊರಡಬೇಕು ಅಂತಂದುಕೊಂಡು ಜಗ್ಮತುಃ ಪಿತರಂ ದ್ರಷ್ಟುಂ ಸೀತೆಯಾ ಸಹ ರಾಘವೌ ಸೀತೆಯ ಜೊತೆಗೆ ರಾಮ ಮತ್ತು ಲಕ್ಷ್ಮಣ. ಅದೇ ಹೊತ್ತಿಗೆ ಲಕ್ಷ್ಮಣನೂ ಬಂದ, ನಾನು ನಿನ್ನ ಜೊತೆಗಿರ್ತೇನೆ ಎಂದ. ಬೇಡ ಅಂತ ಹೇಳಿದರೂ ಲಕ್ಷ್ಮಣ ಬಿಟ್ಟುಕೊಡ್ಲಿಕ್ಕೆ ತಯಾರಿರಲಿಲ್ಲ. ಕೊನೆಗೆ ಆಯಿತು ಅಂತ ಒಪ್ಪಿಗೆ ಪಡೆದು ಮೂವರು ಒಟ್ಟಿಗೆ ಹೊರಟು ದಾರಿಯಲ್ಲಿ ತತಃಪ್ರಸಾದ ಹರ್ಮ್ಯಾಣಿ ವಿಮಾನ ಶಿಖರಾಣಿ ಚ ಅಧಿರುಹ್ಯ ಜನಾ ಶ್ರೀಮಾನ್ ಉದಾಸೀನೋ ವ್ಯಲೋಕಯತ್. ಆಗಸದ ಎತ್ತರದ ಎಲ್ಲ ಪಟ್ಟಣದ ಮನೆಯ ಮೇಲಿನ ಮಾಳಿಗೆಗಳಲ್ಲಿ ನಿಂತುಕೊಂಡು ಜನ ರಾಮಚಂದ್ರ, ಸೀತೆ ಮತ್ತು ಲಕ್ಷ್ಮಣ ಹೊರಡ್ತಾ ಇರುವುದನ್ನು ಮೌನವಾಗಿ ಅಲ್ಲಿ ತನಕ ಏನು ಸಂಭ್ರಮ ಅಂತ ಪ್ರತಿ ಮನೆಯಲ್ಲೂ ನಮ್ಮದೇ ಮನೆಯಲ್ಲಿ ಉತ್ಸವ ನಡೀತಾ ಇದೆ ಅಂತನ್ನುವಷ್ಟು ಉತ್ಸಾಹದಿಂದ ಭಾಗವಹಿಸಿದ್ರು. ಅವರ ಎಲ್ಲ ಆಸೆಗಳಿಗೆ ತಣ್ಣೀರು ಎರಚಿದಂತೆ ಯಾವುದೇ ಮುಂದಿನ ಪ್ರಕ್ರಿಯೆಗಳು ಬೆಳಗ್ಗಿನಿಂದ ನಡೀತಾ ಇಲ್ಲ. ಅರಮನೆಯೊಳಗೆ ಏನೋ ದೊಡ್ಡ ಕೋಲಾಹಲ ನಡೆದಿದೆ. ರಾಮನನ್ನು ಕಾಡಿಗಟ್ತಾರಂತೆ, ಭರತನನ್ನು ರಾಜನಾಗಬೇಕಂತೆ, ರಾಮ ಕಾಡಿಗೆ ಹೊರಡ್ತಾ ಇದ್ದಾನೆ ಅಂತ ಗೊತ್ತಾದಾಗ ಇಡೀ ಊರಿನ ಜನ ಬೀದಿಗೆ ಬಂದು ನಿಂತಿತ್ತು. ನಹಿ ರಥ್ಯಾಸ್ಮ ಶಕ್ಯಂತೆ ಗಂತುಂ ಬಹುಜನಾಕುಲಾಃ ಆರುಹ್ಯ ತಸ್ಮಾತ್ ಪ್ರಾಸಾದಾನ್ ದೀನಾ ಪಶ್ಯಂತಿ ರಾಘವಂ. ನಾವೆಲ್ಲರೂ ರಥದಲ್ಲಿ ಇಳಿದು ಬಂದು ರಥದಲ್ಲೇ ಓಡಾಡಿಕೊಂಡು ಇದ್ದರೆ
ರಾಮ ರಥದಲ್ಲಿ ಇಲ್ಲದೆ ಬರಿಗಾಲಲ್ಲಿ ಇಡಬೇಕಾದ್ರೆ, ಕಾಲಿನಲ್ಲಿ ನಡೀತಾ ಇರಬೇಕಾದ್ರೆ ನಾವು ನಡೆಯೋದು ಸರಿಯಲ್ಲ ಅಂತ ಯಾರೂ ಕೂಡ ತಮ್ಮ ತಮ್ಮ ವಾಹನವನ್ನು ಬಿಟ್ಟು ಬದಿಗೆ ನಿಲ್ಲಿಸಿ ಅವರವರು ಎಲ್ಲೆಲ್ಲಿದ್ದಾರೋ ಅಲ್ಲೇ ನಿಂತು ಬಿಟ್ಟಿದ್ದಾರೆ. ಮೌನವಾಗಿ ದೀನರಂತೆ, ದೀನಾ ಪಶ್ಯಂತಿ ರಾಘವಂ, ತಾವೇ ಎಲ್ಲ ಕಳ್ಕೊಂಡು ಈ ಶಿಕ್ಷೆಗೊಳಗಾಗಿದ್ದೇವೆ ಅನ್ನೋ ಹಾಗೆ ವ್ಯಥೆಪಟ್ಟುಕೊಂಡು ನೋಡ್ತಾ ಇದ್ದಾರೆ. ಪದಾತಿಂ ವರ್ಜಿತಚ್ಛತ್ರಂ ರಾಮಂ ದೃಷ್ಟ್ವಾ ಜನ ತದಾ ಊಚರು ಬಹುವಿಧ ವಾಚಃ ಶೋಕೋಪಹತ ಚೇತಸಃ. ರಥದಲ್ಲಿಲ್ಲ, ಛತ್ರ ಇಲ್ಲ, ಪದಾತಿಗಳಿಲ್ಲ, ಚತುರಂಗ ಬಲ ಇಲ್ಲ, ಯಾವುದೂ ಇಲ್ಲದೆ ಬರೀ ರಾಮನಾಗಿ ಸೀತೆ ಲಕ್ಷ್ಮಣರ ಜೊತೆಗೆ ದಾರಿಯಲ್ಲಿ ಹಾದು ಹೋಗುತ್ತಿರುವುದನ್ನು ಜನ ನೋಡಿಕೊಂಡು ಬಗೆ ಬಗೆಯ ರೀತಿಯಲ್ಲಿ ಮಾತನಾಡಿಕೊಳ್ತಾ ಇದ್ದಾರೆ. ಯಂ ಯಾಂತಮನುಯಾತಿ ಸ್ಮ ಚತುರಂಗ ಬಲಂ ಮಹತ್ ತಮೇಕಂ ಸೀತೆಯಾ ಸಾರ್ಧಂ ಅನುಯಾತಿ ಸ್ಮ ಲಕ್ಷ್ಮಣಃ. ರಾಮಚಂದ್ರ ಬರ್ತಾ ಇದ್ದಾನೆ ಅಂದರೆ ಇಷ್ಟು ಸಪ್ಪೆಯಾದ ವಾತಾವರಣ ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಇಲ್ಲಿ ತನಕ ನಾವು ಹಾಗೆ ನೋಡೇ ಇಲ್ಲ. ರಾಮ ರಾಜ ಆಗುವನು ಇನ್ನೇ ದಿವಸ ಅಲ್ಲ, ರಾಜ ಆಗಬೇಕು ಅಂತ ತೀರ್ಮಾನ ಮಾಡಿದ ದಿವಸದಿಂದ ಅಲ್ಲ. ಅವನು ಯಾವತ್ತೇ ಅರಮನೆಯಲ್ಲಿ ಎಲ್ಲೇ ಏನೇ ಅಥವಾ ಜನಗಳ ಮಧ್ಯದಲ್ಲಿ ಯಾವುದೇ ಪ್ರದೇಶಕ್ಕೆ ಬಂದರೂ ಕೂಡ ರಾಮ ಬಂದ ಅಂತನ್ನುವ ಕುರುಹು ಇಡೀ ಊರಿನ ಎಲ್ಲ ಜನರಿಗೆ ಸಿಗಬೇಕಿತ್ತು. ಆ ರೀತಿ ಅವನ ಆ ನಡೆನುಡಿಗಳು, ಅವನ ಸುತ್ತ ಇದ್ದ ಜನಗಳ ಸಂಭ್ರಮ ಹಾಗೆ ಇರ್ತಿತ್ತು. ಇದ್ಯಾವುದು ಇಲ್ಲದೆ ಚತುರಂಗ ಸೇನೆಯ ಒಂದಿನಿತು ಬೆಂಬಲ ಇಲ್ಲದೆ ಬರೀಯ 3 ಜನ ಹೀಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇದು ನಮ್ಮ ಕಣ್ಣಿನಿಂದ ಇಂತಹ ದೃಶ್ಯವನ್ನು ಕಾಣುವ ಪರಿಸ್ಥಿತಿ ಬರುತ್ತೆ ಅಂತ ನಾವು ಅಂದುಕೊಂಡಿರಲಿಲ್ಲ. ಅದು ಬರಬಾರ್ದಿತ್ತು ಕೂಡ. ಐಶ್ವರ್ಯಸ್ಯ ರಸಜ್ಞಃ ಸನ್ ಕಾಮಿನಾಂ ಚೈವ ಕಾಮದಃ ನೇಚ್ಛತ್ಯೇವ ಅನೃತಂ ಕರ್ತುಂ ಪಿತರಂ ಧರ್ಮ ಗೌರವಾತ್. ಸಂಪತ್ತಿನ ಎಲ್ಲ ಸುಖಗಳನ್ನು ಚೆನ್ನಾಗಿ ಅನುಭವಿಸಿದ ಈ ರಾಮಚಂದಿರ ಇವನೇನ ಮೊನ್ನೆ ತನಕ ಇಷ್ಟೆಲ್ಲ ವೈಭವಗಳನ್ನು ಅದರ ಜೊತೆಗಿದ್ದುಕೊಂಡೇ ಅತ್ಯಂತ ಆಸ್ವಾದನೆ ಮಾಡ್ತಾ ಹೋಗ್ತಾ ಇದ್ದವನು. ಇದೇ ರಾಮಚಂದ್ರನ ಯಾರಿಗಾದರೂ ಇಷ್ಟು ಒಂದೇ ಸರ್ತಿ ಅವರಿಗೆ ಎಸ್ಕಾರ್ಟ್ ಕೊಡ್ತಾ ಇದ್ದಿದ್ದನ್ನು Z+ಅನ್ನು ಇನ್ಯಾವುದನ್ನು ನಿಷೇಧ ಮಾಡಿ ಇಲ್ಲ ಸಾಮಾನ್ಯನಂತೆ ಬದುಕಿ ಹೇಳಿದಾಗ ಹಪಾಹಪಿ ಶುರುವಾಗುತ್ತೆ ರಾಜಕಾರಣಿಗಳಲ್ಲಿ. ಇವನು ರಾಜನಾಗಬೇಕಾದವನು, ರಾಜ ಅಲ್ಲ, ಇವತ್ತು ಪ್ರಜೆಗಿಂತಲೂ ಅತ್ಯಂತ ಸಾಮಾನ್ಯನಂತೆ ಹೋಗ್ತಾ ಇದ್ದಾನೆ ಅಂದರೆ ಇಂತಹ ರಸಜ್ಞ ಎಲ್ಲ ಬಯಕೆಗಳನ್ನು ಉಳಿದವರಲ್ಲೂ ಈಡೇರಿಸಿ ತಾನೂ ಕೂಡ ಅದರ ಜೊತೆಗಿದ್ದುಕೊಂಡು ಅದರ ಎಲ್ಲ ಆಗುಹೋಗುಗಳನ್ನು ತನ್ನ ಬಾಳಿನ ಪಾಲು ಅಂತ ಅಂದುಕೊಳ್ಳುವಂತೆ ಬದುಕಿದವನು ಇವತ್ತು ಹೀಗೆ ಹೋಗ್ತಾ ಇದ್ದಾನೆ. ಕೇವಲ ತನ್ನ ತಂದೆಯ ಮಾತು ಸತ್ಯ ಆಗಬೇಕು, ತನ್ನ ತಂದೆಯ ಮಾತು ನಶಿಸಿ ಹೋಯಿತು, ಮಾತು ತಪ್ಪಿ ಹೋಯಿತು ಅಂತನ್ನುವ ಕೆಡುಕು ತಂದೆಗೆ ಅಂಟಬಾರದು ಅನ್ನುವ ಕಾರಣಕ್ಕಾಗಿ ಧರ್ಮದ ಮೇಲಿನ ಗೌರವವನ್ನು ಜನರಲ್ಲಿ ಶ್ರದ್ಧೆಯಿಂದ ಉಳಿಸುವುದಕ್ಕಾಗಿ ಹೀಗೆ ರಾಮಚಂದ್ರ ಹೋಗ್ತಾ ಇದ್ದಾನೆ. ಯಾನ ಶಕ್ಯ ಪುರಾ ದ್ರಷ್ಟುಂ ಭೂತೈರಾಕಾಶಗೈರಪಿ ತಾಮದ್ಯ ಸೀತಾಂ ಪಶ್ಯಂತಿ ರಾಜಮಾರ್ಗಗತ ಜನಾ. ಸೀತೆ ಯಾವತ್ತೂ ಇಷ್ಟು ಸ್ಪಷ್ಟವಾಗಿ ರಸ್ತೆಯಲ್ಲಿ ಯಾವಾಗಲೂ ಮೇನೆಯಲ್ಲಿ ಮುಚ್ಚಿದ ಮೇನೆಯಲ್ಲಿ ಹೋಗುವಂಥ ಎಲ್ಲ ಜನರಿಗೆ ಸೀತೆ ಕಾಣುವುದು ಎಲ್ಲಿ ಅಂತಂದರೆ ಎಲ್ಲೋ ಸಿಂಹಾಸನದಲ್ಲಿ ಕೂತಾಗ ಮಾತ್ರ. ಜನರ ಮಧ್ಯದಲ್ಲಿ ಅವಳು ಹೀಗೆ ಓಡಾಡಿಯೇ ಇಲ್ಲ. ಅವಳ ಸೌಂದರ್ಯದ ಬಗ್ಗೆ ಆಗಲಿ ಅಥವಾ ಅವಳು ಕೂಡ ಯಾವತ್ತೂ ಎಲ್ಲರಿಗೂ ಅತ್ಯಂತ ಸುಲಭದಲ್ಲಿ ಇಷ್ಟು ಏನೂ ರಕ್ಷಣೆ ಇಲ್ಲದ ರೀತಿಯಲ್ಲಿ ಅವಳು ಸಿಕ್ಕೇ ಇಲ್ಲ. ಇವತ್ತು ಎಲ್ಲರನ್ನೂ ಕೂಡ ಸೀತೆ ನೋಡ್ತಾ ಇದ್ದಾಳೆ. ಸೀತೆಯನ್ನು ಎಲ್ಲರೂ ರಸ್ತೆಯಲ್ಲಿಯೇ ಕಾಣ್ತಾ ಇದ್ದಾರೆ. ಎಲ್ಲ ಜನರಿಗೂ ಇವತ್ತು ಇಷ್ಟು ಸ್ಪಷ್ಟವಾಗಿ ಸೀತೆ ಕಾಣುವುದು ಇದೇ ಮೊದಲಾಗಿತ್ತು. ಅಂಗರಾಗೋಚಿತಾಂ ಸೀತಾಂ ರಕ್ತತಂಜನ ಸೇವಿತಾಂ ವರ್ಷಮುಷ್ಣಂಚ ಶೀತಂಚ ನೇಷ್ಯಂತ್ಯಾಶು ವಿವರ್ಣತ. ಅಯ್ಯೋ, ಇಂತಹ ಇಷ್ಟು ನಸುವಾದ ಶರೀರ, ನಸುವಾದ ಮೈಯ ಹುಡುಗಿ ಈ ಕಾಡಿನಲ್ಲಿ ಬಿಸಿಲು, ಮಳೆ, ಗಾಳಿ, ಚಳಿ, ಒಡಕು ಇತ್ಯಾದಿಗಳೆಲ್ಲದಕ್ಕೂ ಸಿಲುಕಿ ಇವಳ ಚೆಲುವೆಲ್ಲ ಪಾಪ ಕಷ್ಟಪಡಬೇಕಾಗುತ್ತವಳು. ಎಷ್ಟು ಮೃದುವಾದ ಸೊಗಸುಗಾತಿಯಾಗಿದ್ದಾಳೆ. ಇಷ್ಟು ಸೊಗಸುಗಾತಿಗೆ ಈ ಕಷ್ಟ ಬಂದದ್ದು ಸ್ವಲ್ಪವೂ ಸಹ್ಯ ಅಲ್ಲ. ನಿರ್ಗುಣಸ್ಯಾಪಿ ಪುತ್ರಸ್ಯ ಕಥಂ ಸ್ಯಾದ್ ವಿಪ್ರವಾಸನಂ ಕಿಂ ಪುನರ್ಯಸ್ಯ ಲೋಕೋಯಂ ಜಿತೇ ವೃತ್ತೇನ ಕೇವಲಂ. ಒಬ್ಬ ಅತ್ಯಂತ ಯಾವ ರೀತಿಯಿಂದಲೂ ಅವನ ಹತ್ರ ಗುಣವೇ ಇಲ್ಲ. ಅಂಥ ಮಗನಾಗಿದ್ದರೂ ತನ್ನ ತಂದೆ ಅಂಥ ಮಗನನ್ನು ಕಾಡಿಗೆ ಹೋಗು ಅಂತ ಅಟ್ಟಲ್ಲ. ಇಲ್ಲಿ ಗುಣಗಳಲ್ಲಿಯೇ ತನ್ನನ್ನು ಸಮಾಜದ ಮಧ್ಯದಲ್ಲಿ ಕಟ್ಟಿಕೊಂಡು ಜನರ ಹೃದಯವನ್ನು ಗೆದ್ದ ರಾಮಚಂದ್ರನನ್ನು ಹೇಗೆ ತಾನೇ ದಶರಥ
ಕಾಡಿಗೆ ಅಟ್ಟಿದ. ಇಡೀ ಲೋಕವೇ ಇವನಿಂದ ಇವನು ಲೋಕವನ್ನೇ ಗೆದ್ದು ಬಿಟ್ಟಿದ್ದಾನೆ ಕೇವಲ ತನ್ನ ಒಳ್ಳೆಯ ಗುಣಗಳಿಂದ, ವೃತ್ತಗಳಿಂದ, ನಡತೆಗಳಿಂದ. ಇಷ್ಟು ಜನರ ಹೃದಯವನ್ನು ಗೆದ್ದವನನ್ನು ಕಾಡಿಗೆ ಕಳಿಸಿದ್ದಕ್ಕಾದರೂ ಹೇಗೆ ಮನಸ್ಸು ಬಂತು ದಶರಥನಿಗೆ? ಹೀಗೆ ತಸ್ಮಾತ್ ಇದೆಲ್ಲ ತಮ್ಮ ತಮ್ಮ ಮನಸ್ಸಿನಲ್ಲೇ ಹೇಳಿಕೊಳ್ತಾ ಪರಮ ಪೀಡಿತರಾದ ಜನರು ಔದಕಾನಿ ವಸತ್ವಾನಿ ಗ್ರೀಷ್ಮೇ ಸಲಿಲ ಸಂಶಯಾತ್, ಜನರೆಲ್ಲ ತುಂಬ ವ್ಯಥೆ ಪಡ್ತಾ ಇದ್ದಾರೆ. ಹೇಗಿತ್ತು ಅನ್ನೋದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೊಡ್ತಾರೆ. ನೀರಿನಲ್ಲಿ ವಾಸ ಮಾಡುವಂತಹ ಮೀನುಗಳೆಲ್ಲವೂ ಗ್ರೀಷ್ಮ ಕಾಲ ಬಂದಾಗ ಎಲ್ಲ ಒಣಗಿ ನೀರೆಲ್ಲ ಬತ್ತಿ ಹೋಗಿ ಇನ್ನು ಪೂರ್ತಿ ಬತ್ತಿ ಹೋಗುತ್ತೆ ಅಂತ ಅವುಗಳಿಗೆ ಗೊತ್ತಾದಾಗ ಅವುಗಳ ಪರಿಸ್ಥಿತಿ ಹೇಗಿರುತ್ತೋ, ಇಷ್ಟೇ ಸಣ್ಣದಾದ ಜಾಗದಲ್ಲಿ ನೂರಾರು ನೀರಿನ ಜೀವಿಗಳು ಬದುಕುವ ಪ್ರಸಂಗ ಬಂದಾಗ ಅವುಗಳ ಪರಿಸ್ಥಿತಿ ಹೇಗಿರುತ್ತೋ ಹಾಗೆ ಪ್ರಜೆಗಳ ಪರಿಸ್ಥಿತಿ ಆಗಿತ್ತು. ಅಷ್ಟೇ ಅಲ್ಲ, ಪೀಡಯ ಪೀಡಿತಂ ಸರ್ವಂ ಜಗದಸ್ಯ ಜಗತ್ಪತೆ ಮೂಲಸ್ಯೇವ ಉಪಘಾತೇನ ವೃಕ್ಷ ಪುಷ್ಪ ಫಲೋಗಮಃ. ಒಳ್ಳೆ ಹಣ್ಣು ಹೂ ಬಿಟ್ಟು ಚಿಗುರಿ ಕೊನರಿ ನಿಂತಿದ್ದ ಒಂದು ಅಗಲವಾದ ದೊಡ್ಡ ಮರಕ್ಕೆ ಬುಡಕ್ಕೇನೆ ಚೆನ್ನಾಗಿ ಏಟು ಬಿದ್ದು ಮೇಲೆ ಯಾವುದಕ್ಕೂ ಕೂಡ ನೀರೇ ಸರಬರಾಜಾಗದಂತೆ ಕಷ್ಟದ ಪರಿಸ್ಥಿತಿ ಮರಕ್ಕೆ ಒದಗಿದರೆ ಆ ಮರದ ಉಳಿದ ವಾಸವಾಗಿದ್ದ ಅಥವಾ ಆ ಹಣ್ಣನ್ನೇ ನಂಬಿಕೊಂಡಿದ್ದ, ಆ ಎಲೆಗಳನ್ನೇ ತಿಂತಾ ಇದ್ದ ಉಳಿದೆಲ್ಲ ಜೀವಿಗಳಿಗೆ ಪರಿಸ್ಥಿತಿ ಹೇಗೋ ಹಾಗಾಗಿದೆ ಇವತ್ತು ರಾಮಚಂದ್ರ ಹೊರಟ ಸಂಗತಿ. ಯಾಕೆಂದರೆ ರಾಮನೇ ನಮ್ಮ ಉಳಿದ ಎಲ್ಲ ನಗರದ ಗ್ರಾಮಗಳ ಶಾಖೆಗಳಿಗೆ ನೀರು ತುಂಬ್ತಾ ಇದ್ದ ಬೇರು. ಅವನೇ ಹೊರಟು ಹೋದಾದಮೇಲೆ ಈ ಊರು ಮರದಂತೆಯೇ ನಶಿಸಿ ಹೋಗುತ್ತೆ. ಲಕ್ಷ್ಮಣನೊಂದಿಗೆ ಹೊರಟ ಬಾಂಧವರನ್ನೆಲ್ಲ ಬಿಟ್ಟು ದೂರದಲ್ಲಿರುವ ರಾಮಚಂದ್ರನನ್ನು ನಾವು ಬಾಂಧವರಿಲ್ಲ ಅನ್ನುವ ಸ್ಥಿತಿಯಲ್ಲಿ ಕಾಡಿನಲ್ಲಿ ನೋಡಲಿಕ್ಕೆ ಇಷ್ಟಪಡುವುದಿಲ್ಲ. ನಾವು ಕೂಡ ಅಂತಹ ಧಾರ್ಮಿಕನನ್ನು ಅನುಸರಿಸಿ ಹೋಗುವುದರಲ್ಲಿ ಹೆಚ್ಚು ಅರ್ಥ ಇದೆ. ದುಷ್ಕಾಲೇನೇವ ಭಗ್ನಾನಿ ಭಿನ್ನ ಭಾಜನವಂತಿ ಚ ಅಸ್ಮತ್ಯಕ್ತಾನಿ ವೇಶ್ಮಾನಿ ಕೈಕೇಯಿ ಪ್ರತಿಪದ್ಯತಾಂ. ಈ ಕೆಟ್ಟ ಕಾಲದಿಂದಾಗಿ ನಮಗೆ ಈ ಮನೆಯಲ್ಲಿ ಇನ್ನು ನೆಮ್ಮದಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮನೆಯಲ್ಲಿರುವ ಎಲ್ಲ ಸಂಗತಿಗಳನ್ನು ಕೂಡ ಇದು ಒಡಕು ಮನೆ ಇದ್ದ ಹಾಗೆ. ರಾಮ ಇಲ್ಲ ಅಂದರೆ ಮನೆಯಲ್ಲಿ ಬೆಳಕಿಲ್ಲ, ಬೆಳಕಿಲ್ಲ ಅಂದರೆ ಮನೆಗೆ ಒಕ್ಕಲಿಲ್ಲ, ಒಕ್ಕಲಿಲ್ಲದ ಮನೆಯಲ್ಲಿ ವಾಸ ಮಾಡುವುದು ಇಲಿ, ಗೂಬೆ, ಪ್ರಾಣಿಗಳು, ಜಿರಳೆಗಳು ಇತ್ಯಾದಿಗಳು. ಅಂತಹ ಜಿರಳೆಯಿಂದ ಕೂಡಿದ ಈ ಮನೆಯನ್ನು ಕೈಕೇಯಿ ಪ್ರತಿಪದ್ಯತ, ಕೈಕೇಯಿ ಇದ್ದುಕೊಳ್ಳಿ. ನಮ್ಮ ಯಾವ ಮನೆಯಲ್ಲೂ ನಾವಿರಲ್ಲ, ಕೈಕೇಯಿಯಲ್ಲಿ ಸಂತೋಷ ಪಡಲಿ. ಮೂಷಕೈ ಪರಿದಾವದ್ಭಿ ಉದ್ಬಿಲೈ ಆವೃತಾನಿ ಚ. ಎಲ್ಲ ಒಕ್ಕಲು ಬಿಟ್ಟು ಹೋದ ಮನೆಗಳಲ್ಲಿ ಯಾವ ರೀತಿ ಆ ನೆಮ್ಮದಿಯೇ ಕಳೆದು ಹೋಗಿ ಆ ಮನೆಯ ಚೆಲುವೇ ನಾಶವಾಗುತ್ತೋ ಹಾಗೆ ನಮ್ಮ ಮನೆಯ ಎಲ್ಲ ಚೆಲುವನ್ನು ನಾಶ ಮಾಡಿದವಳು ಇವಳು. ಇಲ್ಲಿ ಹೀಗಿದ್ದರೆ ಕಾಡಿನಲ್ಲಿ ಕಷ್ಟ ಆಗುತ್ತಲ್ವ? ನಾವೆಲ್ಲ ಹೋದರೆ ಖಂಡಿತ ಕಷ್ಟ ಆಗಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಕಾಡಿಗೆ ಹೋದರೆ ಅಲ್ಲಿರುವ ವನಚಾರಿಗಳೆಲ್ಲ ಇಲ್ಲಿಗೆ ಬಂದುಬಿಡ್ತಾರೆ, ಕಾಡು ಪ್ರಾಣಿಗಳೆಲ್ಲ ಇಲ್ಲಿಗೆ ಬರ್ತವೆ, ನಾವೆಲ್ಲ ಅಲ್ಲಿ ಇರ್ತೇವೆ. ಅದರಿಂದಾಗಿ ನಮ್ಮ ಹೋದ ಜಾಗದಲ್ಲಿ ರಾಮನ ಜೊತೆಗೆ ಕಾಡು ಪ್ರಾಣಿಗಳಿಂದ ಯಾವುದೇ ತೊಂದರೆ ಆಗದಂತೆ ನಾವು ನೋಡಿಕೊಳ್ಳೋಣ. ಆ ಕಾಡು ಪ್ರಾಣಿಗಳೆಲ್ಲ ಈ ಊರಿಗೆ ಬರಲಿ, ತನ್ನ ಬಂಧುಗಳ ಜೊತೆಗೆ ಕಾಡು ಪ್ರಾಣಿಗಳ ಜೊತೆಗೆ ಕೈಕೇಯಿ ಮತ್ತು ಭರತ ರಾಜ್ಯಭಾರವನ್ನು ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಇರಲಿ. ನಮಗೆ ಅಲ್ಲಿ ಏನು ಸಿಗುತ್ತೋ ಅಷ್ಟನ್ನೇ ತಿಂದುಕೊಂಡು ನಾವು ವಾಸ ಮಾಡ್ತೇವೆ. ನಮಗೆ ಇಂಥದ್ದೇ ಅಂಥದ್ದೇ ಪದಾರ್ಥಗಳು ಬೇಕು ಊಟಕ್ಕೆ ಅನ್ನುವ ಕಷ್ಟದಲ್ಲಿ ನಾವು ವಾಸ ಮಾಡಬೇಕಾದ ಅಗತ್ಯ ಇಲ್ಲ. ಪ್ರತಿಪದ್ಯತಾಂ ಹಿ ಕೈಕೇಯಿ ಸಪುತ್ರ ಸಹ ಬಾಂಧವೈ. ಬರೀ ಇಲ್ಲಿ ಪ್ರಾಣಿಗಳ ಜೊತೆಗೆ ತನ್ನ ಸುಖವನ್ನು ರಾಘವೇಣ ವನೇ ಸರ್ವೇ ಸಹ ವತ್ಸ್ಯಾಮ ನಿರ್ವೃತಾ. ಮನಸ್ಫೂರ್ತಿಯಾಗಿ ನಾವು ರಾಮನ ಜೊತೆಗೆ ವಾಸ ಮಾಡುವುದಕ್ಕೆ ತೀರ್ಮಾನ ಕೈಗೊಂಡ ಮೇಲೆ ಅಲ್ಲಿ ಹೇಗಿದ್ರೇನು, ರಾಮ ಇದ್ದಾನೆ ಅನ್ನೋದೇ ಸುಖ, ಅದು ಬಿಟ್ಟು ಬೇರೆದರಲ್ಲಿ ಸುಖ ಇಲ್ಲ ಅಂತ ಹೀಗೆ ಮಾತಾಡಿಕೊಳ್ತಾ ಇರುವ ಪ್ರತಿಯೊಂದು ಮಾತು ಕೂಡ ರಾಮಚಂದ್ರನ ಕಿವಿಗೆ ಬೀಳ್ತಾನೇ ಇದೆ. ರಾಮಚಂದ್ರ ಇದ್ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ. ಹೇಳಿದ ತಕ್ಷಣ ಹಾಂ ನೀವೆಲ್ಲ ಇಲ್ಲೇ ಇರಿ, ಏನು ಮಾಡಬೇಡಿ, ಬನ್ನಿ ಅಂತ ಅದರ ಉಲ್ಟಾ ತಾತ್ಪರ್ಯವನ್ನು ಜನರಿಗೆ ಹೇಳಲಿಕ್ಕೋಸ್ಕರ ನೀವಿನ್ನೇನು ಹೆಚ್ಚು ಕೆದಕಬೇಡಿ, ಈ ಘಟನೆಯನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಸುಮ್ಮನೆ ಕಾರಣ ಇಲ್ಲದೆ ಸ್ಟೇಟ್ಮೆಂಟ್ ಕೊಟ್ಟು ಎಷ್ಟೋ ಸರ್ತಿ ಎಷ್ಟೋ ರಾಜಕಾರಣಿಗಳು ಅದನ್ನು ಮತ್ತಷ್ಟು
ಉಕ್ಕೇರಿಸುವಂತೆ ಮಾಡುವುದನ್ನು ನೋಡ್ತೇವೆ. ರಾಮಚಂದ್ರ ಅದಕ್ಕೊಂದಕ್ಕೂ ಪ್ರತಿಕ್ರಿಯೆ ಕೊಡದೆ ಶುಶ್ರಾವ ರಾಮ ಶ್ರುತ್ವಾಚ ನವಿಚಕ್ರೇಸ್ಯ ಮಾನಸಂ. ನನ್ನ ಬಗ್ಗೆ ಎಷ್ಟು ಅಭಿಮಾನ ಇತ್ತು, ಈ ಅಭಿಮಾನ ಎಲ್ಲ ಕಳ್ಕೊಂಡ್ಬಿಟ್ನಾ? ನನಗೆ ನಿಜವಾಗಿ ಎಷ್ಟೆಲ್ಲ ಸೌಖ್ಯ ಇತ್ತು, ಚತುರಂಗ ಬಲ ಇತ್ತು, ಎಸ್ಕಾರ್ಟ್ ಇತ್ತು, ಸುತ್ತಲಿನ ಜನ ಇದ್ದರು, ಬೇಕಾದ ಆಳು ಕಾಳುಗಳಿದ್ವು, ಒಳ್ಳೆಯ ಸಂಪತ್ತಿತ್ತು, 14 ವರ್ಷ ಕಾಡಿನಲ್ಲಿ ಕಾಡು ಪ್ರಾಣಿಗಳ ಜೊತೆಗೆ ಹೇಗೆ ಬಾಳುವುದು, ದಿನ ಊಟ ಚೆನ್ನಾಗಿ ಸಿಗ್ತಿತ್ತು, ಮಲಗ್ಲಿಕ್ಕೆ ಚೆನ್ನಾಗಿರ್ತಿತ್ತು, ಆಶ್ರಯ ಚೆನ್ನಾಗಿರ್ತಿತ್ತು, ಪ್ರಜೆಗಳ ಗೌರವ ಇರ್ತಿತ್ತು, ಇದೆಲ್ಲ ಹೋಯ್ತಲ್ವಾ ಅಂತ ಒಂದು ಕ್ಷಣನೂ ಮನಸ್ಸಿನಲ್ಲಿ ಅವನಿಗೆ ಅನ್ನಿಸ್ಲಿಲ್ಲ. ನವಿಚಕ್ರೆ, ವಿಕಾರವೇ ಉಂಟಾಗಲಿಲ್ಲ ಮನಸ್ಸಿನಲ್ಲಿ. ಹೊರಡುವ ಬಗ್ಗೆ ಅದರಲ್ಲಿ ನಿರ್ಧಾರದ ಒಂದು ಸಣ್ಣ ಬದಲಾವಣೆ ಕೂಡ ಆತನ ಮನಸ್ಸಿನಲ್ಲಿ ಮೂಡಲಿಲ್ಲ. ಸೀದಾ ತನ್ನ ತಂದೆಯ ಮನೆಗೆ ಹೊರಟು ಹೊರಗೆ ಬಂದಾಗ ಸುಮಂತ್ರ ಎದುರುಗಡೆ ಕಂಡ. ಅವನನ್ನು ಕುರಿತು ಹೇಳ್ತಾನೆ, ತತಃ ಕಮಲಪತ್ರಾಕ್ಷಃ ಶ್ಯಾಮೋ ನಿರುದರೋ ಮಹಾನ್ ಉವಾಚ ರಾಮಸ್ತಂ ಸೂತಂ ಪಿತುರಾಖ್ಯಾಹಿ ಮಾಮಿತಿ. ಸುಮಂತ್ರ ತುಂಬ ವಿನಯದಿಂದ ಬಗ್ಗಿ ಹೋಗಿ, ಅವನು ದುಃಖದಿಂದಲೂ ಬಗ್ಗಿದ್ದ, ವಿನಯದಿಂದಲೂ ಬಗ್ಗಿ ಮತ್ತಷ್ಟು ನೋವಿನಿಂದ ರಾಮನ ಪರಿಸ್ಥಿತಿಯನ್ನು ಆರದೆ, ಅವನ ಕಣ್ಣು ಕೊಟ್ಟು ಮಾತನಾಡಲಿಕ್ಕಾಗದೆ ಎಲ್ಲ ನಿರ್ಧಾರ ಮಾಡಿ ಕೊನೆ ಕ್ಷಣದಲ್ಲಿ ಹೀಗೆ ಆಗೋಯ್ತಲ್ವ ಅಂತ ಅವನು ಕೂಡ ಪರಿತಪಿಸ್ತಾ ರಾಮನೆದುರುಗಡೆ ನಿಂತಾಗ, ರಾಮ ಕಮಲಪತ್ರಾಕ್ಷ ಕಣ್ಣು ಅದೇ ರೀತಿ ಆ ಹೊನಲು ಕಣ್ಣು ಅರಳಿ ಹಾಗೇ ಇತ್ತು. ಮೈಯಲ್ಲಿ ಯಾವುದೇ ರೀತಿಯಾದ ಬೇಸರ ವಿಕಾರ ಏನೂ ಕಾಣಿಸ್ಲಿಲ್ಲ. ನಿರುದರಹ, ಹೊಟ್ಟೆ ತುಂಬ ಚಿಕ್ಕದಿತ್ತು. ನಿರುದರಹ ಅಂತಂದರೆ ದೇಹದ ಒಂದು ಲಕ್ಷಣ ಅದು. ತಿಂದು 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 ಉಬ್ಬರಿಸಿಕೊಂಡ ಹೊಟ್ಟೆ ಆಗಿರಲಿಲ್ಲ. ಅಷ್ಟು ಪುಷ್ಟವಾದ ಆಹಾರ, ಪುಷ್ಟವಾದ ಸೇವೆಗಳ ಒದಗಿಯೂ ಯಾವತ್ತೂ ಹೊಟ್ಟೆ ಬರಿಸಿಕೊಂಡವನಲ್ಲ. ಅತ್ಯಂತ ಸುಂದರವಾದ ಹೊಟ್ಟೆಯಿಂದ ಕೂಡಿದ್ದ ಮಹಾತ್ಮನೆನಿಸಿದ ರಾಮಚಂದ್ರ ತಂದೆಗೆ ಹೇಳು, ನಾವು ಬಂದಿದ್ದೇವೆ ಅಂತ ನೋಡಲಿಕ್ಕಾಗಬಹುದಾ ಅಂತ ಕೇಳು ಅಂತ ಸುಮಂತ್ರನನ್ನು ಹೇಳಿ ಕಳುಹಿಸಿದ. ಸುಮಂತ್ರ ತಕ್ಷಣ ಹೋಗಿ ರಾಜನನ್ನು ನೋಡ್ತಾ ಇದ್ದಾನೆ. ಸುಮಂತ್ರ ನಿಶ್ವಾಸ ಬಿಡ್ತಾ ಇರುವ ರಾಜನನ್ನು ನೋಡಿ ಅವನಿಗೆ ತುಂಬ ವ್ಯಥೆ ಆಯಿತು. ಅಲ್ಲಿ ಉಪರಕ್ತಮಿದಂ ಇವಾದಿತ್ಯಂ ಭಸ್ಮಚ್ಚನ್ನಮಿವಾನಲಂ ತಟಾಕಮಿವ ನಿಸ್ತೋಯಂ ಅಪಶ್ಯತ್ ಜಗತೀಪತಿಂ. ಹಾಸಿಗೆಯಲ್ಲಿ ಬಿದ್ದಿದ್ದಾನೆ. ಬಿದ್ದವನನ್ನು ಕಂಡಾಗ ಒಂದು ವಾಲ್ಮೀಕಿಗಳ ದೃಷ್ಟಾಂತಕ್ಕೆ ಸಾಟಿಯಾದ ಇನ್ನೊಂದು ದೃಷ್ಟಾಂತ ಬಹಳ ಕಷ್ಟ. ಹೇಳಿದ ಮಾತು 3 ವಾಕ್ಯಗಳಲ್ಲಿ 3 ಥರದಿಂದ ರಾಜನನ್ನು ಹೇಳ್ತಾ ಇದ್ದಾರೆ. ಗ್ರಹಣಕ್ಕೆ ಒಡ್ಡಿಕೊಂಡಂತಹ ಆದಿತ್ಯನ ಬಣ್ಣ ಹೇಗೆ ಮಸುಕಾಗುತ್ತೋ, ಕಟ್ಟಿಗೆಲ್ಲ ಉರಿದು ಹೋದ ಬಳಿಕ ಒಳಗಿನಿಂದ ನಿಗಿ ಅಂತ ಕೆಂಡ ಕುದೀತಾ ಇದ್ದರೂ ಕೂಡ ಹೊರಗಿನಿಂದ ಅದನ್ನು ಆವರಿಸಿಕೊಂಡ ಬೂದಿ ಬೆಂಕಿಯ ಇರುವಿಕೆಯನ್ನು ಅಲ್ಲವಾಗಿಸುತ್ತೋ, ಹೇಗೆ ತುಂಬ ಚಂದ ಇರುವಂತಹ ಒಂದು ತಟಾಕದಲ್ಲಿ ನೀರೇ ಇಲ್ಲದೆ ಸುಮ್ಮನೆ ಚಂದದ ತಟಾಕದ ಆ ಮೆಟ್ಟಿಲುಗಳು ಮಾತ್ರ ಶೋಭಿಸ್ತಾ ಇದ್ದರೆ ಅದಕ್ಕೆ ಯಾವ ಬೆಲೆಯೂ ಹೇಗೆ ಇಲ್ಲವೋ ಹಾಗೆ ದಶರಥ ಕಂಡ. ಜಗತ್ತಿನ ಎಲ್ಲದರ ಮೇಲಿನ ಒಡೆತನವನ್ನು ಹೊಂದಿಯೂ ನನಗೆ ಯಾವುದರ ಮೇಲೂ ಏನೂ ಅಧಿಕಾರ ಇಲ್ಲದಾಗಿ ಹೋಯ್ತಲ್ಲೋ, ನಾನು ಅಂದ್ಕೊಂಡದ್ದು ನಡೆಸಲಿಕ್ಕಾಗಲೇ ಇಲ್ವಲ್ಲ ಅನ್ನುವ ವ್ಯರ್ಥವಾದ ತನ್ನ ಅಧಿಕಾರದ ಬಲ, ಅದರ ಬಗ್ಗೆ ಇರುವ ಬೇಸರ ದಶರಥನಲ್ಲಿ ಕಾಣಿಸ್ತಾ ಇತ್ತು. ಹೋಗಿ ರಾಜನ ಎದುರುಗಡೆ ನಿಂತು ಜಯವಾಗಲಿ ದಶರಥ ಅಂತ ಹೇಳಿ ಹೆದರಿಕೆಯಿಂದಲೇ ನಿಧಾನವಾದ ಮಾತುಗಳಿಂದ ಎಚ್ಚರಿಸಿ ಹೀಗೆ ಹೇಳಿದ. ಅಥ ಸ ಪುರುಷೌ ವ್ಯಾಘ್ರೋ ದ್ವಾರಿ ತಿಷ್ಠತಿ ತೇ ಸುತಃ ಬ್ರಾಹ್ಮಣೇಭ್ಯೋ ಧನಂ ದತ್ವಾ ಸರ್ವಂ ಚೈವೋಪಜೀವಿನಾಂ. ನಮ್ಮ ಮನೆಯ ಬೆಳಕು ರಾಮಚಂದ್ರ ಬಾಗಿಲಿನ ಹತ್ರ ನಿಂತಿದ್ದಾನೆ. ತಾನು ಹೊರಡುವ ಮುನ್ನ ತನ್ನನ್ನು ಉಪಜೀವಿಸಿಕೊಂಡು ಬದುಕ್ತಾ ಇದ್ದ ಎಲ್ಲ ವರ್ಗದವರಿಗೂ ಕೂಡ ತನ್ನಲ್ಲಿದ್ದ ಎಲ್ಲವನ್ನು ಕೈ ಎತ್ತಿ ಕೊಟ್ಟು ಈಗ ಕಾಡಿಗೆ ಹೊರಡುವುದಕ್ಕಾಗಿ ನಿನ್ನ ಹತ್ರ ಅನುಮತಿ ಕೇಳಲಿಕ್ಕೆ ಇಲ್ಲಿ ಬಂದಿದ್ದಾನೆ. ಸತ್ವಾ ಪಶ್ಯತು ಭದ್ರಂತೆ ರಾಮ ಸತ್ಯ ಪರಾಕ್ರಮ ಸರ್ವಾನ್ ಸುಹೃದ ಆಪೃಚ್ಛ್ಯ ತ್ವಾಮಿದಾನೀಂ ದಿದೃಕ್ಷತೆ. ತನ್ನ ಜೊತೆಗೆ ಯಾರೆಲ್ಲ ಸಂಪರ್ಕದಲ್ಲಿದ್ದರೋ, ತಾಯಿಯರಿರ್ಬೋದು, ಉಳಿದ ಬಂಧುಗಳಿರ್ಬೋದು, ಋಷಿಗಳಿರ್ಬೋದು, ಋತ್ವಿಜರಿರ್ಬೋದು, ಅವರೆಲ್ಲರನ್ನು ಮಾತನಾಡಿಸಿ
ಅವರಿಗೆಲ್ಲ ಹೋಗಿ ಬರ್ತೇನೆ ಅಂತ ಹೇಳಿ ಕೊನೆಯದಾಗಿ ನಿನ್ನನ್ನು ನೋಡಿ ಹೇಳಿ ಹೋಗಬೇಕು ಅಂತ ರಾಮಚಂದ್ರ ಬಾಗಿಲಿನ ಹತ್ರ ನಿಂತಿದ್ದಾನೆ. ಗಮಿಷ್ಯತಿ ಮಹಾರಣ್ಯಂ ತಂಪಶ್ಯ ಜಗತೀಪತೆ. ರಾಜ, ದಯವಿಟ್ಟು ಅವನೊಮ್ಮೆ ನೀನು ನೋಡಿದರೆ ಒಳ್ಳೆಯದು. ಎಲ್ಲ ಗುಣಗಳೇ ಅಕಸ್ಮಾತ್ ಮೈಯೆದ್ದು ಬಂದರೆ ಅದು ರಾಮಚಂದ್ರನಾಗ್ತಾನೆ ಅಂತ ಅನ್ನೋದು ಅತಿಶಯದ ಮಾತಲ್ಲ. ಅಂತಹ ರಾಮಚಂದ್ರ ಸೂರ್ಯನ ಕಿರಣಗಳಿಂದ ತುಂಬಿಕೊಂಡಂತಹ ಸುಂದರವಾದ ಬೆಟ್ಟ ಇದ್ದಂತೆ ನಿನ್ನ ಎದುರುಗಡೆ ಬಂದು ನಿಂತಿದ್ದಾನೆ. ಅವನನ್ನು ನೀನು ನೋಡಿ ಅವನಿಗೆ ಆಶೀರ್ವದಿಸಬೇಕು. ಸತ್ಯವಾದಿ ಧರ್ಮಾತ್ಮನೆನಿಸಿದ ರಾಮಚಂದ್ರ ತನ್ನ ಗಾಂಭೀರ್ಯದಿಂದಲೇ ಎಲ್ಲರ ಮನಸ್ಸನ್ನು ಸೆಳೆದವ. ಸಾಗರಕ್ಕೆ ಸಮಾನವಾದ ಆ ಎಲ್ಲಿ ಸಮುದ್ರದ ಸ್ವಭಾವ ಎಷ್ಟು ನದಿಗಳು ಬಂದು ಸೇರಿದಾಗಲೂ ಉಕ್ಕಿ ತಟಾಕವನ್ನು ಮೀರುವುದಿಲ್ಲ. ನದಿಗಳೆಲ್ಲ ಬತ್ತಿ ಹೋಗಿ ಪೂರ್ತಿ ನದಿಯ ಬರುವ ನೀರಿನ ಪ್ರಮಾಣವೇ ಇಲ್ಲ ಅಂತಾದಾಗಲೂ ಎಲ್ಲೋ ಕೆಳಕ್ಕೆ ತಳಕ್ಕೆ ಸಾಗಿ ಸಾಗರದಲ್ಲಿ ಇಷ್ಟೇನಾ ನೀರು ಅನ್ನುವಂಥ ಪರಿಸ್ಥಿತಿಯೂ ಬರುವುದಿಲ್ಲ. ಹೇಗೋ ಹಾಗೆ ರಾಮಚಂದ್ರ ಸಾಗರದಂತೆ ನಿನ್ನ ಮುಂದೆ ನಿಂತಿದ್ದಾನೆ. ಅವನು ನಿನ್ನೆ ರಾಜ್ಯಭಾರವನ್ನು ನಡೆಸಿಕೊಡಬೇಕು ಅಂತ ದೊಡ್ಡವರು ಹೇಳುವಾಗಲೂ ಅದೇ ಮುಖಭಾವ, ಅದೇ ಗಾಂಭೀರ್ಯ, ಅದೇ ಸಮಾಧಾನ ಚಿತ್ತ ಅವನಲ್ಲಿದ್ದರೆ ಇವತ್ತು ಅಷ್ಟೇ ಸಮಾಧಾನ ಚಿತ್ತದಿಂದ ನಿನ್ನ ಎದುರುಗಡೆ ಬಂದು ನಿಂತಿದ್ದಾನೆ. ಆಕಾಶ ಇವ ನಿಷ್ಪಂಕಃ. ಯಾವುದೇ ರಾಜ್ಯಭಾರದ ಆಡಳಿತದ ಲೇಪ ಅಂದರೆ ಈ ಆಡಳಿತ ಇದ್ದರೆ, ಅಧಿಕಾರ ಇದ್ರೇ ನನಗೆ ಅಸ್ತಿತ್ವ, ಇದಿಲ್ಲದೇ ಇದ್ದರೆ ನಾನೇ ಇಲ್ಲ ಅಂತನ್ನುವ ಕಳ್ಕೊಳ್ಳುವ ಥರದ ಯೋಚನೆಯ ಒಂದು ಸಣ್ಣ ಗೆರೆಯೂ ಅವನಲ್ಲಿ ಕಾಣಿಸ್ತಾ ಇಲ್ಲ. ಹೀಗೆ ಹೇಳಿ ಸುಮಂತ್ರನಿಗೆ ಹೇಳ್ತಾನೆ, ಕರೆದು ಬಾ. ನನ್ನ ರಾಘವನನ್ನು ಕರೆಯುವ ಮುಂಚೆ ನನ್ನ ಹೆಂಡಂದಿರನ್ನೆಲ್ಲ ಕರೆದುಕೊಂಡು ಬಾ. ಆ ಶಬ್ದವನ್ನು ಬಳಸುವಾಗ ಅಲ್ಲೊಂದು ಮಾತು ಹೇಳ್ತಾನೆ, ಕೇಚಿದಿಹ ಮಾಮಕಾಹ ಯೇ ದಾರಾಹ. ನನ್ನ ಹೆಂಡಂದಿರಿದ್ದಾರೆ, ಕೆಲವರು ನನ್ನವರು ಅಂತಿದ್ದಾರೆ, ನನ್ನ ಮನಸ್ಸನ್ನು ಅರಿತುಕೊಳ್ಳುವವರು ಅಂತಿದ್ದಾರೆ. ಅಂಥವ್ರನ್ನೆಲ್ಲ ಕರೆದುಕೊಂಡು ಬಾ. ಬಂದ ಮೇಲೆ ನಾನು ಅವರೆಲ್ಲರ ಜೊತೆಗೆ ರಾಮನನ್ನು ನೋಡಬೇಕು ಅಂತ ಬಯಸ್ತೇನೆ. ದಾರೈಹಿ ಪರಿವೃತ ಸರ್ವೈಹಿ ದ್ರಷ್ಟುಮಿಚ್ಛಾಮಿ ಧಾರ್ಮಿಕಂ. ಬೇಗ ಕರೆತ ಅಂತ ಹೆಂಡತಿಯರನ್ನು ಅಂತಃಪುರದಿಂದ ಕರೆತರಲಿಕ್ಕೆ ಹೇಳಿದ ತಕ್ಷಣವೇ ಕೂಡಲೇ ಓಡಿ, ಈ ಕ್ಷಣದಲ್ಲೇ ದಶರಥ ನಿಮ್ಮನ್ನು ನೋಡುವ ಬಯಕೆಯಲ್ಲಿ ಕರೆ ಕೊಟ್ಟಿದ್ದಾನೆ, ತಾವೆಲ್ಲರೂ ಬರಬೇಕು ಅಂತ ಹೇಳಿದಾಗ ಎಲ್ಲರೂ ಓಡಿ ಬಂದರು. ಕೈಕೇಯಿಯ ಕೌಸಲ್ಯ ಜೊತೆಗೆ ಸುಮಿತ್ರೆಯು ಜೊತೆಗೆ ಬಂದಿದ್ದಾಳೆ. ಅರ್ಧ ಸಪ್ತಶತಾಸ್ತಾಸ್ತು ಪ್ರಮದಾಸ್ತಾಮ್ರಲೋಚನಾ. 350 ಜನ ಹೆಂಡಂದಿರು, ಆಮೇಲೆ ಈ 3 ಜನ ಮಹಿಷಿಯರು. ಪರಶುರಾಮನ ಭೂಮಿಯನ್ನು ನಿಕ್ಷತ್ರಿಯನಾಗಿಸುತ್ತೇನೆ ಅಂತನ್ನುವ ಪ್ರತಿಜ್ಞೆಯ ಕಾಲದಲ್ಲಿ ಬಂದಾಗಲೆಲ್ಲ ಮದುವೆಯ ಮಂಟಪದಲ್ಲಿದ್ದು ತನ್ನ ಜೀವ ಉಳಿಸಿಕೊಳ್ಳುವ ಒಂದು ಕಥೆ ಅದು ನಡೆದದ್ದನ್ನು ನಾವು ನೋಡ್ತೇವೆ. ಬೇರೆ ಬೇರೆ ರಾಜರು ಒಂದು ಯಜ್ಞ ದೀಕ್ಷಿತರಾಗಿರ್ತಿದ್ರು, ಒಂದು ಮದುವೆಯ ಮಂಟಪದಲ್ಲಿರ್ತಿದ್ರು. ಅಂಥವರನ್ನು ಪರಶುರಾಮ ಮುಟ್ಟುವುದಿಲ್ಲ, ತನ್ನ ಶಸ್ತ್ರದಿಂದ ಹೊತ್ತು ಹಾಕುವುದಿಲ್ಲ ಅಂತನ್ನುವ ವಿಷಯ ತಿಳಿದಿದ್ದವರಾದ್ರಿಂದಾಗಿ ದಶರಥನು ಕೂಡ ಅಂಥದ್ದೇ ಸುಳ್ಳು ಸುದ್ದಿಗಳು ಬಂದಾಗಲೂ ಮದುವೆಯಾಗಿ ಜೊತೆಗೆ ಇನ್ನು ಕೆಲವೊಮ್ಮೆ ರಾಜ್ಯವನ್ನು ಗೆದ್ದಾಗ ಅಥವಾ ಅದೇ ದೇಶದ ರಾಜರು ತನ್ನ ಮಗಳನ್ನು ದಶರಥನಲ್ಲಿ ಒಪ್ಪಿಸಿದಾಗ ಹೀಗೆಲ್ಲ ಮದುವೆ ಆದವರು ಎಲ್ಲರೂ ಅಲ್ಲಿ ಬಂದಿದ್ದಾರೆ. ಕೌಸಲ್ಯೆಯ ಪರಿವಾರವೂ ಕೂಡ ಬಂದಿದೆ. ಆಗ ಎಲ್ಲ ಹೆಂಡಂದಿರ ಮುಂದೆ ರಾಜ ಈಗ ಬೇಗ ಹೋಗಿ ನನ್ನ ಮಗನನ್ನು ಕರೆತಾ ಅಂತ ಹೇಳಿ ಕಳುಹಿಸಿದ್ದಾನೆ. ಸುಮಂತ್ರ ಓಡಿ ಹೋಗಿ ರಾಮಚಂದ್ರನಲ್ಲಿ ರಾಜ ನಿನ್ನನ್ನು ಕರೀತಾ ಇದ್ದಾನೆ, ಬರಬೇಕಂತೆ ಅಂತ ಹೇಳಿದಾಗ ಸರಾಜ ಪುತ್ರ ಮಾಯಾಂತಂ ದೃಷ್ಟ್ವಾ ದೂರಾತ್ ಕುತೂಹಲಿಂ ಕೃತಾಂಜಲಿಂ ಉತ್ಪಪಾತಾಸನಾತ್ ತೂರ್ಣಂ ಆರ್ತಸ್ತ್ರೀ ಜನ ಸಂವೃತಃ. ರಾಜಪುತ್ರ ಬರ್ತಾ ಇರುವುದನ್ನು ನೋಡಿ ಅವನು ಇದ್ದಕ್ಕಿದ್ದಂತೆ ಅಲ್ಲಿ ತನಕ ಅವನಿಗೆ ಏಳುವ ಮನಸ್ಸೇ ಇರಲಿಲ್ಲ, ಏಳುವ ಮನಸ್ಸಿದ್ರೂ ಏಳಲಿಕ್ಕಾಗ್ತಿರ್ಲಿಲ್ಲ. ಅಂಥ ಸ್ಥಿತಿಯಲ್ಲೂ ರಾಮಚಂದ್ರ ಬಂದ ಅನ್ನುವ ಸಂತೋಷಕ್ಕೆ ಹೇಗೋ ಮಲಗಿದ್ದವನು ಕೂಡಲೇ ತೂರ್ಣಂ ಆರ್ತಃ ಉತ್ಪಪಾತ ಆಸನಾತ್ ಎದ್ದು ನಿಂತು ರಾಮಚಂದ್ರನ ಹತ್ತಿರಕ್ಕೆ ಹೋಗುವುದಕ್ಕಾಗಿ ಮುಂದೆ ಹೆಜ್ಜೆ ಇಟ್ಟಿದ್ದಾನೆ. ಸೋಭಿದುದ್ರಾವ ವೇಗೇನ ರಾಮಂ ದೃಷ್ಟ್ವಾ ವಿಷಾಂಪತಿ.
ತಮ್ ಅಸಂಪ್ರಾಪ್ಯ ದುಃಖಾರ್ಥಃ ಪಪಾತ ಭುವಿ ಮೂರ್ಛಿತಃ. ಅಭಿದುದ್ರಾವ, ದೇಹದಲ್ಲಿ ಅವನನ್ನು ನೋಡಿದಾಗ ಒಂದು ಕ್ಷಣ ಬಲ ಬಂದರೂ ದೇಹದಲ್ಲಿ ಬಲ ಇರಲಿಲ್ಲ, ಅದು ಮನಸ್ಸಿನ ಬಲ ಮಾತ್ರ ಆಗಿತ್ತು. ವೇಗೇನ ರಾಮಂ ದೃಷ್ಟವ, ರಾಮನನ್ನು ನೋಡಿ ವೇಗವಾಗಿ ಹೋಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿ ಹಿಡ್ಕೊಂಡು ತನ್ನ ಈ ಪರಿಸ್ಥಿತಿಗೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು, ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಒದ್ದಾಡ್ತಾ ಇದ್ದವ ತಮ್ ಅಸಂಪ್ರಾಪ್ಯ ದುಃಖಾರ್ಥಃ, ರಾಮನ ಹತ್ರ 4 ಹೆಜ್ಜೆ ಇಟ್ಟು ಅವನು ದೂರದಿಂದ ಬರುವಾಗಲೇ ಹೋಗಿ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ ವೇಗವಾಗಿ ದೇಹವನ್ನು ಆ ಕಡೆಗೆ ಸಾಗಿಸಿ ನಡೆಯುವ ಹೊತ್ತಿನಲ್ಲಿ ರಾಮ ಇನ್ನೇನು ಸಿಗುವ ಮುಂಚೆಯೇ ದೇಹ ಅವನು ಹೇಳಿದ ಕೇಳಲಿಲ್ಲ, ಎಡವಿ ಬಿದ್ದಂತೆ ರಾಮನ ನೆನಪು ಅವನನ್ನು ಉತ್ಕಟವಾಗಿ ಕಾಡಿ ಬಹುಶಃ ಇದೇ ಕೊನೆಯ ರಾಮನ ಜೊತೆಗಿನ ಭೇಟಿ ಇರಬೇಕು ಅಂತ ಭಾವಿಸುವಂತೆ ಮನಸ್ಸು ತಡಿಲಿಕ್ಕಾಗದೆ ಮೂರ್ಛಿತನಾಗಿ ರಾಮ ರಾಮ ಅಂದ್ಕೊಂಡು ಬಿದ್ದುಬಿಟ್ಟ. ಆಶ್ಚರ್ಯ ಅಂದರೆ ಯಾವಾಗ ದಶರಥ ನಮ್ಮ ಇಡೀ ಮನೆಯ ಯಜಮಾನ ರಾಜನೇ ತಾನೇನೂ ಅಸಹಾಯಕನಾಗಿ ರಾಮನನ್ನು ಹೇಗೆ ಎದುರಿಸುವುದು ಅಂತ ಗೊತ್ತಾಗದೆ ಈ ಒದ್ದಾಟದ ಮಾತುಗಳನ್ನಾಡ್ತಾ ಬಿದ್ದುನೋ, ಆವಾಗ ಕೂಡಲೇ ತಂಪರಿಶ್ವಜ್ವಬಾಹುಭ್ಯಾಂ ತಾವುಭೌ ರಾಮ ಲಕ್ಷ್ಮಣವು, ಆ ಸ್ತ್ರೀ ಜನರೆಲ್ಲರೂ ಕೂಡ ಕೇವಲ ಹೆಂಡಂದಿರು ಮಾತ್ರ ಅಲ್ಲ, ಉಳಿದ ಇಡೀ ಮನೆಯ ಪರಿಕರ್ಮದ ಶುಶ್ರೂಷಕ ವರ್ಗ, ಸಹಾಯಕ ವರ್ಗ, ಶ್ರಮಿಕ ವರ್ಗ ಎಲ್ಲರೂ ಸೇರಿಕೊಂಡು ಸಂಜಜ್ಞೆ ರಾಮವೇಶ್ಮನಿ ಹಾಹಾ ರಾಮೇತಿ ಸಹಸ ಭೂಷಣಧ್ವನ ಮೂರ್ಛಿತಃ, ಅವನು ರಾಮ ರಾಮ ಅಂತ ಕೂಗಿಕೊಂಡು ಬಿದ್ದೊಡನೆ ಉಳಿದ ಎಲ್ಲರೂ ಕೂಡ ಉತ್ಕಟವಾಗಿ ಅವರೂ ಕೂಡ ರಾಮ ರಾಮ ಅಂತ ಕಿರಿಚುತ್ತಾ ಅವನು ಬಿದ್ದ ಜಾಗಕ್ಕೆ ಓಡಿ ಬರುವ ಪ್ರಯತ್ನ ಮಾಡಿದರು. ಎದುರುಗಡೆ ಇದ್ದ ರಾಮನು ಕೂಡ ಕೂಡಲೇ ದಶರಥನನ್ನು ಹತ್ತಿರಕ್ಕೆ ಬಿದ್ದವನನ್ನು ಹೋಗಿ ಹತ್ತಿರದಲ್ಲಿ ಹಿಡಿದುಕೊಳ್ಳುವ ಪ್ರಯತ್ನ ಮಾಡಿ ರಾಮ ಲಕ್ಷ್ಮಣರಿಬ್ಬರು 2 ತೋಳುಗಳನ್ನು ಹಿಡಿದು ಸೀತೆಯು ಕೂಡ ನಿಧಾನಕ್ಕೆ ಸಾವರಿಸುವಂತೆ ಎದೆಯನ್ನು ಸವರ್ತಾ ಪರ್ಯಂಕದಲ್ಲಿ ಹಾಸಿಗೆಯಲ್ಲಿ ಅವನನ್ನು ಮಲಗಿಸಿದರು. ಎಚ್ಚರವೇ ಇಲ್ಲ ಅವನಿಗೆ. ಎಲ್ಲೋ ಒಂದು ಧ್ವನಿ ಬಾಯಿಯಿಂದ ಅಸ್ಪಷ್ಟವಾಗಿ ಕೇಳದೆ ಬರ್ತಾ ಇದೆ, ರಾಮ ರಾಮ ಅನ್ನುವ ಮಾತು ಬಿಟ್ಟು ಇನ್ನೇನೂ ಕೇಳಿಸ್ತಾ ಇಲ್ಲ. ಈ ಪರಿಸ್ಥಿತಿ ನೋಡಿದಾಗ ಬೇರೆಯವರಾದರೆ ಇಷ್ಟೆಲ್ಲ ಕಷ್ಟಪಡಿಸಿ ನಾನು ಕಾಡಿಗೆ ಹೋಗಬೇಕಾ, ಒಂದು ನೆಪ ಕಾಡು ತಪ್ಪಿಸ್ಕೊಳ್ಳಿಕ್ಕೆ ಇದೇ ಒಂದು, ನಮ್ಮಪ್ಪ ತೀರಾ ತುಂಬ ದುಃಖದಿಂದ ಇದ್ದರು ಅದಕ್ಕೋಸ್ಕರ ನಾನು ಹೋಗಲಿಲ್ಲ ಅಂತ ಬೇರೆಯವರಾದರೆ ಏನಾದರೂ ಬೇರೆ ರೀತಿ ಮಾತು ಹೇಳ್ತಿದ್ರು. ಆದರೆ ಯಾವಾಗ ರಾಮಚಂದ್ರನ ಮನಸ್ಸಿನಲ್ಲಿ ಒಂದು ಚೂರು ವಿಕಾರ ಉಂಟಾಗದೆ ಆದರೆ ಅಪ್ಪನಿಗೆ ಆದ ನೋವಿನ ಬಗ್ಗೆ ಪರಿತಪಿಸ್ತಾ ಅವನನ್ನು ಸಮಾಧಾನ ಪಡಿಸ್ತಾ ಎದೆಯ ಮೇಲೆ ಸವರ್ತಾ ಅವರಿಗೆ ಮೂರ್ಛೆ ಹೋಗಿದ್ರೂ ಕೂಡ ಧೈರ್ಯವನ್ನು ತುಂಬುವಂತೆ ಕೈಕಾಲುಗಳನ್ನು ಒತ್ತಿ ಹಿಡಿದು ಹೇಳಿದ, ಸಮಾಧಾನ ಮಾಡಿಕೊಳ್ಳಿ ಅಪ್ಪ, ಸಮಾಧಾನ ಮಾಡಿಕೊಳ್ಳಿ. ತಮ್ಮ ಪರಿಶ್ವಜ್ಯ ಗಟ್ಟಿಯಾಗಿ ಅಪ್ಪಿಕೊಂಡು ಅಪ್ಪನ ಹತ್ರ ಸಮಾಧಾನವನ್ನು ಹೇಳಿದ. ಅಥ ರಾಮೋ ಮುಹೂರ್ತೇನ ಲಬ್ಧ ಸಂಯಂ ಮಹೀಪತಿಂ ಉವಾಚ ಪ್ರಾಂಜಲಿರ್ಭೂತ್ವ ಶೋಕಾರ್ಣವ ಪರಿಪ್ಲುತಂ. ದುಃಖದಲ್ಲಿ ಮುಳುಗಿ ಹೋಗಿದ್ದ ಅಪ್ಪನನ್ನು ಸಮಾಧಾನಿಸುವುದಕ್ಕೆ ಬೇರೆ ಮಾತುಗಳನ್ನು ಹೇಳಲಿಕ್ಕಾಗದೆ ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಅಪ್ಪನನ್ನು ನೋಡ್ತಾ ಇದ್ದ. ನಿಧಾನಕ್ಕೆ ದೇಹದಲ್ಲಿ ಚಲನೆ ಉಂಟಾಯಿತು, ಕಣ್ಣು ಬಿಡಿಸಿಕೊಳ್ಳುವುದು ಆರಂಭ ಆಯಿತು, ಮನಸ್ಸು ಮುಂದೆ ಕೂತಿರುವ ರಾಮನನ್ನು ನೋಡುವುದಕ್ಕೆ ಪರಿತಪಿಸ್ತಾ ಇದೆ. ಅಂಥ ಸ್ಥಿತಿಯಲ್ಲಿ ರಾಮಚಂದ್ರ ಕೇಳ್ತಾನೆ, ಆಪೃಚ್ಛೇ ತ್ವಾಂ ಮಹಾರಾಜ ಸರ್ವೇಷಾಂ ಈಶ್ವರೋಪೀನಃ ಪ್ರಸ್ಥಿತಂ ದಂಡಕಾರಣ್ಯಂ ಪಶ್ಯತ್ವಂ ಕುಶಲೇನ ಮಾಂ. ಅಪ್ಪ, ನಾನೇನು ಕಷ್ಟಪಡ್ತಾ ಇಲ್ಲ, ನಾನೇನು ಬೇಸರ ಪಡ್ತಾ ಇಲ್ಲ. ಲಕ್ಷ್ಮಣ ಮತ್ತು ಸೀತೆ ನಾವಿಬ್ಬರೂ ಜೊತೆಗೆ ಸೇರಿಕೊಂಡು ಹೋಗುವುದು ಅಂತ ಆಶಿಸ್ತಾ ಇದ್ದೇವೆ, ನಿನ್ನ ಒಪ್ಪಿಗೆಯನ್ನು ಪಡಿತಾ ಇದ್ದೇವೆ ಅಷ್ಟೇ. ನಾನು ಲಕ್ಷ್ಮಣನನ್ನು ಸೀತೆಯನ್ನು ಕರ್ಕೊಂಡು ಹೋಗಬೇಕು ಅಂತ ನಾನು ಯೋಚನೆ ಮಾಡಿದ್ದಲ್ಲ. ಲಕ್ಷ್ಮಣನೇ ಅಣ್ಣ ನಾನು ಬಂದೇ ಬರ್ತೇನೆ ಅಂತ ಹಠ ಮಾಡಿದ, ಸೀತೆಯನ್ನು ಬೇಡ ಅಂತ ಹೇಳಿದ್ರು ಅವಳು ಬಂದೇ ಬರ್ತೇನೆ ಅಂತ ಹಠ ಮಾಡ್ತಾ ಇದ್ದಾಳೆ. ಹಾಗಾಗಿ ಅವರನ್ನು ಕರ್ಕೊಂಡು ಹೋದ್ರೇ ಅವರು ಕ್ಷೇಮವಾಗಿರ್ತಾರೆ ಅಂತ ಯೋಚಿಸಿ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ. ಅಪ್ಪ ಒಪ್ಪಿಗೆ ಕೊಡು,
ನಿನ್ನ ಮಾತನ್ನು ನಡೆಸುವುದಕ್ಕೋಸ್ಕರನೇ ನಾವು ಹೊರಡ್ತಾ ಇದ್ದೇವೆ. ನನಗೆ ಹೊರಡುವಾಗ ಅಪ್ಪ ನನ್ನನ್ನು ಕಾಡಿಗೆ ಅಟ್ಟಿಬಿಟ್ನಲ್ವಾ ಅಂತ ಒಂದು ಕ್ಷಣವೂ ನಿನ್ನ ಬಗ್ಗೆ ಬೇಸರ ಬಂದಿಲ್ಲಪ್ಪ. ನೀನು ದೊಡ್ಡವರಾಗಿ ದೊಡ್ಡ ಸ್ಥಾನದಲ್ಲಿ ಕೂತವ್ರು ಹೇಳಿದ ಮಾತನ್ನು ನಡೆಸಿ, ನಿನ್ನ ಮಾತು ಯಾವತ್ತೂ ಸುಳ್ಳಾಗಬಾರ್ದು, ನಮ್ಮ ಇಕ್ಷ್ವಾಕು ವಂಶದ ಹೆಸರು ಅದು ಯಾವತ್ತೂ ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನುವ ಕಾರಣಕ್ಕಾಗಿ ನಾನು ಹೊರಡ್ತಾ ಇದ್ದೇನೆ. 14 ವರ್ಷ ಹೀಗೆ ಕಳೆದು ಹೋಗುತ್ತಪ್ಪ. ನಾವು ಸುಖವಾಗಿ ಕಾಡಲ್ಲಿ ಇರ್ತೇವೆ. ನಮ್ಗೆ ಯಾವತ್ತೂ ಕೂಡ ಕಾಡಲ್ಲಿ ಯಾವ ಕಷ್ಟವೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಡಿನ ಗಾಳಿ, ಬೆಳಕು, ನೀರು ಎಲ್ಲ ಸ್ವಚ್ಛವಾದದ್ದು ಅಂತಾದದ್ರಿಂದ ನಾವೆಲ್ಲವೂ ಸಂತೋಷದಿಂದ ಕಾಲವನ್ನು ಕಳೀತೇವೆ. ಇದು ನಮಗೆ ವರದಾನ. ಕೈಕೇಯಿ ಏನೋ ಕೇಳಿರಬಹುದು, ಆದರೆ ನಮಗೆ ಇದೊಂದು ಹೊರಗಿನಿಂದ ಪ್ರಪಂಚವನ್ನು ನೋಡುವುದಕ್ಕೆ ಇರುವಂತಹ ಒಂದು ಸುಂದರವಾದ ಅವಕಾಶ. ನಾವಿದನ್ನು ಖಂಡಿತ ಬೇಸರದಿಂದ ಹೇಳ್ತಾ ಇಲ್ಲ. ಅದರಿಂದಾಗಿ ವನವಾಸಕ್ಕೆ ಹೋಗಲಿಕ್ಕೆ ನಮಗೆ ಅಪ್ಪಣೆ ಕೊಡು ಅಂತ ಹೀಗೆ ಹೇಳಿದಾಗ ದಶರಥ ತುಂಬ ವ್ಯಥೆಯಿಂದ ಒಂದು ಮಾತು ಹೇಳ್ತಾನೆ. ಬೇರೆಯವರಾದರೆ ಅಪ್ಪನ ಮಾತು ಇದು ಒಪ್ಪಿಗೆಯ ಮಾತು. ಈಗ ಅಪ್ಪ ಹೀಗೆ ಹೇಳಿದ್ದಾನೆ, ಅದರಿಂದಾಗಿ ನಾನು ಅಪ್ಪನ ಮಾತನ್ನು ಮೀರಿದಾಗ ಆಗಲಿಲ್ಲ ಅಂತ ಬೇರೆಯವರಿಗೆ ಒಂದು ಕಾರಣ ಸಿಗ್ತಿತ್ತು. ಅಪ್ಪ ಹೇಳಿದ ಮಾತು ಎಂಥದ್ದು ಅಂತಂದರೆ, ಅಹಂ ರಾಘವ ಕೈಕೇಯ್ಯ ವರದಾನೇನ ಮೋಹಿತಃ ಅಯೋಧ್ಯಾಯಾಸ್ತ್ವಮೇವಾದ್ಯ ಭವರಾಜ ನಿಗೃಹ್ಯ ಮಾಂ. ರಾಮಚಂದ್ರ, ಒಂದು ಹೆಣ್ಣು ತನ್ನ ಮೋಹದ ಬಲೆಯಲ್ಲಿ ಇಡೀ ದೇಶದ ಪ್ರಜೆಗಳ ಎಲ್ಲರ ಸುಖವನ್ನು ಬಲಿ ಕೊಡುವಂತೆ ನನ್ನನ್ನು ಬಲೆಗೆ ಸಿಲುಕಿಸಿ ನಿನ್ನನ್ನು ಕಾಡಿಗಟ್ಟುವಂತೆ ಮಾಡಿದ್ದಾಳೆ. ನಾನು ಅಪರಾಧಿ. ನಾನು ತಪ್ಪು ಮಾಡಿದ ಸ್ಥಾನದಲ್ಲಿ ನಿಂತು ಈ ಮಾತು ಹೇಳ್ತಾ ಇದ್ದೇನೆ. ದೇಶದ ಕ್ಷೇಮಕ್ಕೆ ಒಳಿತಿಗಾಗಿ ನೀನು ರಾಜನಾಗುವ ಸ್ಥಾನವನ್ನು ತಪ್ಪಿಸಿದ ಕಾರಣಕ್ಕಾಗಿ ನೀನು ನನ್ನನ್ನು ಜೈಲಿನಲ್ಲಿಟ್ಟು ನನ್ನ ಕೈಗೆ ತೊಡಿಸಿಕೊಳ. ನಾನು ಜೈಲಿನಲ್ಲಿರ್ತೇನೆ. ನಿಗೃಹ್ಯ ಮಾಂ, ನನ್ನನ್ನು ಸೋಲಿಸಿ ನನ್ನನ್ನು ಹೊಡೆದು ಬಡಿದು ಆದರೂ ಕೂಡ ನೀನು ಸಿಂಹಾಸನದಲ್ಲಿ ಕೂತ್ರೆ ಅದರಿಂದ ನನಗೆ ತುಂಬ ಸಂತೋಷ ಆಗುತ್ತೆ. ರಾಮಚಂದ್ರ ಇಷ್ಟು ಹೇಳಿದ ತಕ್ಷಣ ಬೇರೆಯವರಾದರೆ ಬಹಳ ಸಂತೋಷ ಪಡ್ತಿದ್ರು. ಆದರೆ ಏನೂ ಪ್ರತಿಕ್ರಿಯೆ, ಅದಕ್ಕೆ ಆ ಮಾತಿಗೆ ಪ್ರತಿಕ್ರಿಯೆ ಕೊಡದೆ, ಅಪ್ಪ ಕೆಲವೇ ದಿನಗಳು ನೀನು ಈ ದೇಶದ ರಾಜ. ಅಹಂ ತ್ವರಣ್ಯೇ ವತ್ಸ್ಯಾಮಿ ನಮೇ ಕಾರ್ಯಂ ತ್ವಯಾ ಅನೃತಂ. ನೀನು ಆಡಿದ ಮಾತು ಸುಳ್ಳಾಗಬಾರ್ದು. ನಿನ್ನ ಮಾತಿಗೆ ಕೈಗೆ ಕೊಡಬೇಕಾದ ವರ ಅದು. ಈಗ ನಿಮ್ಮ ಪ್ರತ್ಯೇಕವಾದ ನಿಮ್ಮದೇ ಅಪೇಕ್ಷೆಯಿಂದ ಏನಾದರೂ ಹೇಳೋದಿದ್ರೆ ನಾನು ಕೇಳುತ್ತಿದ್ದೆ. ನೀವು ಕೊಟ್ಟ ವರ ಸುಳ್ಳಾಗಬಾರ್ದು. ಅದರಿಂದಾಗಿ ನಾನು ಹೊರಡ್ತೇನೆ. ಹೀಗೆ ಹೇಳಿದಾಗ ರುದನ್ನಾರ್ಥಃ ಪ್ರಿಯಂ ಪುತ್ರಂ ಸತ್ಯಪಾಶೇನ ಸಂಯತಃ ಕೈಕೇಯ್ಯ ಚೋದ್ಯಮಾನಸ್ತು ಮಿಥೋ ರಾಜ ತಮಬ್ರವೀತ್. ಅವನು ಹೋಗ್ತೇನೆ ಅಂತ ಹೇಳುವಾಗ ಕೈ ಎತ್ತಿ ಹೋಗು ಅಂತ ಹೇಳಬೇಕಿತ್ತು, ಅಥವಾ ಕನಿಷ್ಠ ಪಕ್ಷ ಆಶೀರ್ವಾದ ಮಾಡಿದ್ದೇನೆ ಹೊರಡು ಅಂತ ಹೇಳಬೇಕಿತ್ತು. ದಶರಥ ಏನು ಹೇಳದೇ ಇದ್ದಾಗ ಪಕ್ಕದಲ್ಲಿ ಕೂತಿದ್ದ ಕೈಕೇಯಿ ತಿವಿತಾ ಇದ್ದಾಳೆ. ಕೊಡು ಅವನಿಗೆ ಅನುಜ್ಞೆ, ಹೊರಡಲಿ ಅವನು, ಹೇಳು ಅವನಿಗೆ ಹೋಗ್ತಾ ಇದ್ದಾನೆ ಅಂತಂದಾಗ ಹೋಗು ಅಂತ ಹೇಳು 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 ಅಂತ ಚೋದ್ಯಮಾನಸ್ತು ಮುಹುಹು ಮತ್ತೆ ಮತ್ತೆ ಹಿಂದಿನಿಂದ ತಿವಿದು ಹೇಳ್ತಾ ಇದ್ದಾಳೆ. ಕೊನೆಗೆ ಆ ಹೆಂಡತಿಯ ಮಾತಿನ ಕಾಟವನ್ನು ತಾಳ್ಲಿಕ್ಕಾಗದೆ ಶ್ರೇಯಸೇ ವೃದ್ಧಯೇ ತಾತ ಪುನರಾಗಮನಾಯ ಚ ಗಚ್ಚಸ್ವ ಅರಿಷ್ಟಮ ಅವ್ಯಗ್ರಹ ಪಂಥಾನಂ ಅಕುತೋ ಭಯಂ. ಮುಂದಿನ ಶ್ರೇಯಸ್ಸಿಗಾಗಿ, ನಿನ್ನ ಆತ್ಮಿಕವಾದ ವೃದ್ಧಿಗಾಗಿ, ಮತ್ತೆ ಮರಳಿ ಅಯೋಧ್ಯೆಯನ್ನು ಸೇರುವುದಕ್ಕಾಗಿ, ಅಯೋಧ್ಯೆಯ ಜನರ ಸಿಂಹಾಸನದಲ್ಲಿ ಕೂತವನು ಒಂದರ್ಥದಲ್ಲಿ ಇನ್ನೊಂದು ಸಲಿ ಸಿಂಹಾಸನದಲ್ಲಿ ಕೂತು ಅದು ಮಾತನ್ನು ಸತ್ಯಗೊಳಿಸುವುದಕ್ಕಾಗಿ ನೀನು ಅರಿಷ್ಟವನ್ನು ಕಳೆದುಕೊಂಡು ದುಃಖಗಳನ್ನೆಲ್ಲ ದೂರೀಕರಿಸಿಕೊಂಡು ಸುಖವಾಗಿ ಮಂಗಳಮಯವಾದ ಮತ್ತೊಂದು ಅಧ್ಯಾಯವನ್ನು ತೆರೆಯುವುದಕ್ಕಾಗಿ ಹೋಗಿ ಬಾ ಮಗು ಅಂತ. ಪಂಥಾನಂ ಅಕುತೋ ಭಯಂ, ನಿನಗೆ ದಾರಿಯುದ್ದಕ್ಕೂ ಯಾರಿಂದಲೂ ಯಾವ ಕಾಲದಲ್ಲಿಯೂ ತೊಂದರೆ ಉಂಟಾಗದೇ ಇರಲಿ ಅಂತ ತಂದೆ ಆಶೀರ್ವದಿಸ್ತಾನೆ. ಹೀಗೆ ನಹಿ ಸತ್ಯಾತ್ಮನಸ್ತಾತ್ ಅಭಿಮನಸಸ್ತವ ವಿನಿವರ್ತಯಿತು ಬುದ್ಧಿ ಶಕ್ಯತೆ ರಘುನಂದನ. ನಿನಗೆ ಅದಕ್ಕಿಂತ ಮುಂಚೆಯೇ ಮರಳಿ ಬರಬೇಕು ಅಂತ ಮನಸ್ಸಾದರೂ ನಿನ್ನನ್ನು ಯಾರೂ ತಡೆಯೋರಿಲ್ಲ ಇಲ್ಲಿ. ಆದರೆ ನೀನು ಹಾಗೆ ಮಾಡಲ್ಲ ಅಂತ ಗೊತ್ತು. ಆದರೆ ಅಂಥ ಅವಕಾಶ ಬಂದಾಗ ಖಂಡಿತ ಮರಳಿ ಬಾ. ಆದರೆ ಒಂದೇ ಒಂದು ಅಪೇಕ್ಷೆ, ಇವತ್ತೊಂದು ರಾತ್ರಿ ಇದ್ದು ಹೋಗು, ನಾಳೆ ಹೊರಡು. ಇವತ್ತು ರಾತ್ರಿ ಕಳೀರಿ. ಅದ್ಯತ್ವಿದಾನೀಂ ರಜನೀಂ ಪುತ್ರಮಾಗಚ್ಛ ಸರ್ವತಾ ಏಕಾಹ ದರ್ಶನೇನಾಪಿ ಸಾಧು ತಾವತ್ ರಮಾಮ್ಯಹಂ ಚರಾಮ್ಯಹಂ
ಒಂದು ದಿವಸ ಆದರೂ ನಿನ್ನ ನೋಡ್ತಾ ಕಾಲ ಕಳೀತೆ, ನಿನಗೇನು ಮಾತಾಡೋಲ್ಲ, ನಿನಗೇನು ತೊಂದರೆ ಕೊಡೋಲ್ಲ, ನಿನ್ನ ಯಾವುದೇ ಮನಸ್ಸನ್ನು ಬದಲಿಸಲಿಕ್ಕೆ ಬೇಕಾದ ಮಾತುಗಳನ್ನು ನಾನು ಆಡಲ್ಲ. ನೀನು ಹೊರಡುವುದನ್ನು ತೀರ್ಮಾನ ಮಾಡಿದ್ದಿ, ನೀನು ಹಿಂದೆ ತಿರುಗಿ ಮಧ್ಯದಲ್ಲೇ ಬರುವವನು ಅಲ್ವೇ ಅಲ್ಲ, 14 ವರ್ಷ ಮುಗಿಸಿಯೇ ಬರುವವನು, ನೀ ಮಾತನ್ನು ಸುಳ್ಳು ಮಾಡಲ್ಲ ಗೊತ್ತು ನನಗೆ. ಆದರೆ ಒಂದು ದಿವಸ ಇಲ್ಲೇ ಇರು, ಹೇಗಾದರೂ ನಿನ್ನನ್ನು ನೋಡಿ ಆದರೂ ಕೂಡ ನಾನು ಸಂತೋಷ ಪಡ್ತೇನೆ ಅಂತ ಹೀಗೆ ತುಂಬ ಒತ್ತಾಯ ಮಾಡಿ ಕೇಳ್ತಾನೆ. ಆಗ ರಾಮಚಂದ್ರ ಅದಕ್ಕೇನು ಹೇಳ್ತಾನೆ, ರಾಮಚಂದ್ರ ಒಂದು ದಿವಸ ಇದ್ದೇ ಹೋಗೋಣ ಅಂತ ಅವನ ಮಾತಿಗೆ ಒಪ್ಪಿಗೆ ಕೊಡ್ತಾನ, ಹೊರಟ್ರೆ ಅದರಿಂದ ದಶರಥ ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ ಅನ್ನುವ ಸಂಗತಿಯನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ನಾಳೆ ಪ್ರಶ್ನೋತ್ತರದ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೀತೆಯ ಇಲ್ಲಿ ಇರುವ ಸಂಗತಿಗಳ ಬಗ್ಗೆ, ಅಂದರೆ ಗೀತೆಯಲ್ಲಿ ಏನೇನೋ ಪ್ರಶ್ನೆಗಳು ಬರುವುದರ ಜೊತೆಗೆ ಗೀತೆಯಲ್ಲಿ ಏನೇನು ಹೇಳಿದೆ, ಏನೇನು ಅಪೂರ್ವ ಸಂಗತಿಗಳನ್ನು ಗೀತೆ ದಾಖಲಿಸಿದೆ ಅನ್ನೋದರ ವಿಷಯದಲ್ಲಿ ನಾವು ಚರ್ಚೆ ಮಾಡೋಣ. ಆ ಕಾರ್ಯಕ್ರಮದಲ್ಲಿ ತಾವು ಸುಮಾರು 5 ಗಂಟೆ ಅಷ್ಟೊತ್ತಿಗೆ ಈ ಕಾರ್ಯಕ್ರಮವನ್ನು ಇದೇ ಸ್ಥಳದಲ್ಲಿ ನಾವು ನೋಡ್ತೇವೆ. ಆ ಹೊತ್ತಿಗೆ ಸರಿಯಾಗಿ ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡು ಗೀತೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಮಾತ್ರ ಕೇಳಿ, ಬೇರೆ ವಿಷಯಗಳನ್ನು ಮತ್ತೆ ನಾವು ಮುಂದೆ ಇಂಥದ್ದೇ ಅನೇಕ ಚರ್ಚೆಗಳನ್ನು ಮಾಡಲಿಕ್ಕಿರುವ ದಿವಸಗಳಲ್ಲಿ ನಾವು ನೋಡ್ತೇವೆ. ಆ ಗೀತೆಯ ಮೊದಲಿನ 6 ಅಧ್ಯಾಯಗಳು ಅಂತ ಬೇಕಾದರೂ ನಾವು ವಿಭಾಗ ಮಾಡಿಕೊಳ್ಬಹುದು. ಮೊದಲ 6 ಅಧ್ಯಾಯಗಳಲ್ಲಿ ಬರುವ ಅಪರೂಪದ ಸಂಗತಿಗಳನ್ನು ನಾವು ಗಮನಿಸಿದರೆ ಹೆಚ್ಚು ಅದೇ ವಿಷಯದಲ್ಲಿ ಚರ್ಚೆ ಆದರೆ ಅನೇಕ ಜನರಿಗೆ ಅದರ ಮಾಹಿತಿ ಸಿಗುತ್ತೆ. ಆಮೇಲೆ ಮುಂದೆ ಮತ್ತೆ 6 ಅಂತ ಬೇಕಿದ್ರೆ ಮುಂದಿನ ದಿನಗಳಲ್ಲಿ ನೋಡಬಹುದು. ಹಾಗಾಗಿ ನಾಳೆಯ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಂತ ಹೇಳ್ಕೊಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರೂ ನಿತ್ಯದ ನಮ್ಮ ಇಂದಿನ ಪರಿಸ್ಥಿತಿಯ ದಿಗ್ಬಂಧನದ ಹೊತ್ತಿನಲ್ಲಿ ಭಗವಂತನನ್ನು ನಿರಂತರವಾಗಿ ಸಹಸ್ರನಾಮ, ನರಸಿಂಹಷ್ಟೋತ್ತರ, ಕೃಷ್ಣಾಷ್ಟೋತ್ತರ ಅಥವಾ ಮಂಗಲಾಷ್ಟಕ ಅಥವಾ ಲಕ್ಷ್ಮೀ ಶೋಭನ ಪದ ಯಾವುದು ಬರುತ್ತೋ ಅಂಥ ಮನಸ್ಸಿಗೆ ನೆಮ್ಮದಿ ನೀಡುವ, ಬದುಕಿಗೆ ಮಂಗಳವನ್ನು ಉಂಟು ಮಾಡುವ ಸ್ತೋತ್ರಗಳನ್ನು ತಾಳ್ಮೆಯಿಂದ ಪ್ರಾರ್ಥನೆ ಮಾಡ್ತಾ, ನಮಗೆ ನಾವೇ ಕೆಲವು ನಿಯಮಗಳನ್ನು ಸಾಮಾಜಿಕವಾಗಿ ಹಾಕಿಕೊಳ್ಳುತ್ತಾ ದೇಶಕ್ಕೆ ಒದಗಬಹುದಾದ ಮತ್ತಷ್ಟು ಹೆಚ್ಚು ಹಾನಿಯನ್ನು ನಾವು ತಪ್ಪಿಸುವ ನಿಜವಾದ ದೇಶ ಪ್ರೇಮಿಗಳಾಗಿ ನಮ್ಮನ್ನೂ ಉಳಿಸಿಕೊಳ್ಳುತ್ತಾ ದೇಹವನ್ನು ದೇಶವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ದೇವನನ್ನು ಪ್ರಾರ್ಥಿಸೋಣ ಅಂತ ಹೇಳ್ತಾ ನಮಸ್ತೆ.